ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ದೊಡ್ಡಮನಿ. ಅದು 5 ಲಕ್ಷ ಮುಗಿದೇ ಹೋಗ್ತಿದ್ದವರು ಅವ್ರು ಏನೇನು ಮಾಡೋಕ್ಕಾಗಲ್ಲ ಬರೀ ಒಂದು ರೈತರಿಗೆ ಅನುಕೂಲ ಆಗ್ತದೆ. ಬರೀ 1 ಕಿಲೋಮೀಟರ್ ರಸ್ತೆ 10-20 ವರ್ಷ ಒಂದು ಬಂದಿರ್ತದೆ. ಈ ಸರ್ತಿ ಕೆಲಸ ಮಾಡೋಕ್ಕೆ 5 ಲಕ್ಷ ನಿನ್ನೆ ಒಬ್ಬರು ಬಂದಿದ್ದೇವೆ ಬೇರೆ ಹಳೆ ರಸ್ತೆ ತಿರುಗಿ ಅದಕ್ಕೆ ಬಸ್ಸಿಗೆ ಬರ್ತಾರೆ. ಇನ್ನೊಂದು ನೀರು ಸಿಕ್ಕಿಲ್ಲ. ಜಂಗಿ ಕೇಳಿ ಸರ್ ಅದು. ಅದಾಗಿಂದ ಒಂದು ರಸ್ತೆ ವಿಜಯಪುರ ಜಿಲ್ಲೆಯ ಜಂಬಿಗಿ ಗ್ರಾಮದಲ್ಲಿ ಅತ್ಯಂತ ಎರಡನೇ ದೊಡ್ಡ ಕೆರೆ ಐತಿ. ಅಲ್ಲಿ ಏನದ ಈಗಾಗಲೇ ಕೆರೆ ನೀರು ತುಂಬಿ ಯೋಜನೆಯಲ್ಲಿ ಕಾಗದ ಪತ್ರದಲ್ಲಿ ಅವ್ರು ಏನಾದ್ರು ತುಂಬಿಸ್ಲಕತ್ತೀವಿ ಅಂತ ಹೇಳಕತ್ತಾರ. ಆದ್ರೆ ಇಲ್ಲಿವರೆಗೂ ಒಮ್ಮೆ ಕೂಡ ಸಂಪೂರ್ಣವಾಗಿ ಆ ಕೆರೆ ನೀರು ತುಂಬಿಲ್ಲ. ಅದಕ್ಕೇನದ ನಾವು ಈಗಾಗಲೇ ಕಳೆದ ವರ್ಷ ಆ ಭಾಗದ ಎಲ್ಲ ರೈತರು ಕೂಡ್ಕೊಂಡು ಸುಮಾರು 7 ದಿನಗಳ ಕಾಲ ಆ ಕೆರೆಗೆ ಕುಂತು ಹೋರಾಟ ಮಾಡಿದ ಪ್ರತಿಫಲವಾಗಿ ಕೊನೆಯ ಹಂತದಲ್ಲಿ ನೀರು ಹರಿಸ್ಲಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೂ ಕೂಡ ಕೇವಲ 1 ದಿವಸ 2 ದಿವಸ ನೀರು ಬಂದು ಸಂಪೂರ್ಣವಾಗಿ ನೀರು ತುಂಬಲಿಲ್ಲ. ಆದ್ರೆ ಈ ವರ್ಷ ಇನ್ನೂ 2 ತಿಂಗಳ ಬೇಸಿಗೆ ಇರೋದ್ರಿಂದ ಆ ಕೆರೆಯನ್ನು ಸಂಪೂರ್ಣವಾಗಿ ತುಂಬಲೇಬೇಕಂತೇಳಿ ನಾವು ಮಾನ್ಯ ಜಿಲ್ಲಾಡಳಿತಕ್ಕೆ ಮನವಿ ಕೊಡ್ಲಕ್ಕೆ ಇವತ್ತಿನ ದಿನ ಎಲ್ಲ ರೈತ ಬಾಂಧವರು ಆಗಮಿಸಿದ್ದೀವಿ. ಅದನ್ನ ಆದಷ್ಟು ಬೇಗನೆ ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಿ ಆ ಕೆರೆಯನ್ನು ತುಂಬಿಸ್ಬೇಕು. ಆ ಕೆರೆ ತುಂಬಿಸಿದ್ರಪ್ಪ ಅಂತಂದ್ರೆ ಸುತ್ತಮುತ್ತಲಿನ ಒಂದು 7-8 ಹಳ್ಳಿಯ ರೈತರಿಗೆ, ಜಾನುವಾರುಗಳಿಗೆ, ಪಕ್ಷಿಗಳಿಗೆ ಕುಡಿಲಕ್ಕ ಮತ್ತು ಕೃಷಿ ಚಟುವಟಿಕೆಗೆ ನೀರಿನ ಅನುಕೂಲ ಆಗಲಿದೆ. ಆ ಕೆರೆ ನೀರು ತುಂಬತಪ್ಪ ಅಂತಂದ್ರೆ ಎಲ್ಲ ಜಲಮೂಲಗಳು ಹೆಚ್ಚಾಗಿ ಒಟ್ಟಾರೆಯಾಗಿ ಆ ಭಾಗದ ಎಲ್ಲ ರೈತರಿಗೆ ಅನುಕೂಲ ಆಗ್ಲಕತ್ತದ. ಅದಕ್ಕೆ ಆದಷ್ಟು ಬೇಗನೆ ಇದನ್ನು ಮನಗೊಂಡು ಜಿಲ್ಲಾಡಳಿತ ಇದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಆ ಜಂಬಿಗಿ ಕೆರೆಯನ್ನ ಪ್ರತಿ ವರ್ಷ ಯಾವುದೇ ಹೋರಾಟ ಇರಲಾರದೆ ತುಂಬಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ಲಕ್ಕೆ ಬಂದಿದ್ದೀವಿ. ಅವರಿಗೆ ಇವತ್ತಿನ ದಿನ ಮನವಿ ಕೂಡ ಸಲ್ಲಿಸಿದ್ವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾರೆ. ಸಂಗಮೇಶ್ ಸಾಗರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ವಿಜಯಪುರ ಜಿಲ್ಲಾಧ್ಯಕ್ಷ. ಉದ್ದೇಶ ಏನಪ್ಪಾ ಅಂತಂದ್ರೆ ಜಂಬಿಗಿ ಕೆರೆಗೆ ನೀರು ತುಂಬಿಸುವಂತ ಒಂದು ಉದ್ದೇಶ. ಕಳೆದ ವರ್ಷನೂ ಕೂಡ ನಾವು ನೀರು ತುಂಬಿಸಬೇಕಾದ್ರೆ ಸತತ 7 ದಿನದ ಒಂದು ಕೆರೆಯಲ್ಲಿ ಹೋರಾಟ ಮಾಡಿ ಅಲ್ಪ ಸ್ವಲ್ಪ ನೀರು ಬಂತು. ನೀರು ಬಂದ ತಕ್ಷಣ 1-2 ದಿನದಲ್ಲಿ ನೀರು ಕಟ್ಟಾಯ್ತು. ಹೀಗಾಗಿ ಈ ವರ್ಷನೂ ಕೂಡ ಹಾಗೆ ಆಗ್ಬಾರ್ದು. ಆದಷ್ಟು ಬೇಗ ನೀರು ಬರುವಕ್ಕಿಂತ ಮುಂಚೆನೆ ನಾವು ಬಂದು ಎಲ್ಲರೂ ಕೂಡ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮನವಿ ಸಲ್ಲಿಸಿ ಆದಷ್ಟು ಬೇಗ ಜಾಸ್ತಿ ಪ್ರಮಾಣದಲ್ಲಿ ನೀರು ತುಂಬಿಸಿದ್ರ ವಿಜಯಪುರ ಜಿಲ್ಲೆಯಲ್ಲಿ ಜಂಬಿಗಿ ಗ್ರಾಮದ ಕೆರೆ 2ನೇ ದೊಡ್ಡ ಕೆರೆ ಅಂತ ಹೇಳ್ತೀನಿ. ಯಾಕಂದ್ರೆ ಇವತ್ತು ಈ ಒಂದು ಕೆರೆಯನ್ನು ಬದುಕೊಂಡು ಬಹಳಷ್ಟು ಜನ ರೈತರಿದ್ದಾರೆ, ಹಾಗೆ ಕೆಲವೊಂದಿಷ್ಟು ಜನ ಗ್ರಾಮಸ್ಥರಿದ್ದಾರೆ. ಇದಕ್ಕಾಗಿ ಕುಡಿಯುವ ನೀರು ಹಾಗೂ ಜಾನುವಾರುಗಳಿಗೆ ಸ್ವಲ್ಪ ರೈತ ಚಟುವಟಿಕೆಗಳಿಗೆ ಅನುಕೂಲ ಆಗುತ್ತಾ. ಆದಷ್ಟು ನಾವು ಸರ್ಕಾರಕ್ಕೆ ಏನಪ್ಪಾ ತಿಳಿಸೋದು ಏನಪ್ಪಾ ಅಂತಂದ್ರೆ ಈ ಒಂದು ಕೆರೆಯನ್ನ ಗಣನೆಗೆ ತೆಗೆದುಕೊಂಡು ಈ ಕೆರೆಗೆ ನೀರು ತುಂಬಿಸಬೇಕಾಗಿ ಮನವಿ ಕೊಡುತ್ತೇವೆ. ನಾನು ಶ್ರೀಶೈಲ್ ಅಂತ ರೈತ ಸಂಘದ ಒಬ್ಬ ಸದಸ್ಯ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಕೆ ನ್ಯೂಸ್ ಕನ್ನಡ.